ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ 810 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಆದಷ್ಟು ಬೇಗ 1K ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಶುರು ಮಾಡಿದ್ದು ಇದು ರ್ಯಾಂಡಮ್ ಮಿನಿ ವ್ಲಾಗ್ ಆಗಿದೆ. ಬೆಳಿಗ್ಗೆಯಿಂದ ವಿಡಿಯೋ ಮಾಡಲಿಲ್ಲ. ಸಂಜೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂದ್ಬಿಟ್ಟು ಮಂಡ್ಯಕ್ಕೆ ಹೋಗ್ತಿದ್ದೆ. ಅವಾಗಿಂದ ವಿಡಿಯೋನ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ನಾನು ರೆಡಿಯಾಗಿ ಹೊರಡೋಣ ಅಂದ್ಕೊಂಡೆ. ಇವಾಗ ಫುಲ್ ವೆದರ್ ಮಳೆಗಾಲ ಶುರುವಾಯಿತು ಅಂದ್ಕೊಳ್ಳಿ. ಫುಲ್ ಕ್ಲೌಡಿ ವೆದರ್, ಗಾಳಿ ಬರ್ತಾ, ಚಳಿ ಚಳಿ ವಾತಾವರಣ. ರೆಡಿಯಾಗಿ ಕೊನೆಗೂ ಹೊರಟ್ವಿ ಮಂಡ್ಯಗೆ. ಏನು ಶಾಪಿಂಗಪ್ಪ ಅಂತಂತಂದರೆ ಸ್ವಲ್ಪ ಸ್ಲಿಪ್ಪರ್ಸ್ ತೊಗೋಬೇಕಿತ್ತು. ಸ್ವಲ್ಪ ಅಂದರೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಬೇಕಿತ್ತು. ಅದಕ್ಕೋಸ್ಕರ ಮಂಡ್ಯ ಕಡೆ ಹೊರಟೆ. ನೋಡಿ, ಒಳಲು ಮೇಲೆ ಬರೋ ಸೇತುವೆ ಒಡೆದೋಗಿ ಆಲ್ಮೋಸ್ಟ್ 1 ಮಂತ್ ಆಯ್ತಾ ಬಂತು. ಅದನ್ನು ಇನ್ನೂ ರೆಡಿ ಮಾಡೋರು ಗೊತ್ತಿಲ್ಲ. ಅದಕ್ಕೆ ನಮ್ದು ಈ ಸರ್ಕಸ್ಸು. ಆ ಕಡೆ ಹೋದರೆ ರೈಲ್ವೆ ಗೇಟ್ ಹಾಕಿರುತ್ತೆ, ಈ ಕಡೆಯಿಂದ ಯಾವುದ್ಯಾವುದೋ ರೋಡನ್ನ ಸುತ್ತಿ ಬಳಸಿ ಹೋಗಬೇಕಾಗಿದೆ. ಈಗಿನ MLAಗಳು ಏನು ಮಾಡ್ತಿದ್ದಾರೋ ದೇವರಾಣೆ ಗೊತ್ತಿಲ್ಲ. ಅಥವಾ ಎಷ್ಟು ಜನ ವೀಡಿಯೋ ಮಾಡಿ ಹಾಕಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇಷ್ಟು ದಿನ ಬೇಕಾ ರೆಡಿ ಮಾಡೋದಕ್ಕೆ? ಬೇಡದಿರೋ ಕಡೆ ಮಾಡ್ತಾರೆ, ದೊಡ್ಡ ದೊಡ್ಡ ಸಮಾರಂಭಗಳು ಮಾಡ್ತಾರೆ. ಅಲ್ಲಿಂದ ಬಂದಿದ್ದೆ. ಫಸ್ಟು ಮಕ್ಕಳಿಗೆ ತಿಂಡಿ ತೊಗೊಳ್ಳೋಣ ಅಂತ ಹೇಳಿ MVG ಬೇಕ್ರಿಗೆ ಬಂದ್ವಿ. ಮಂಡ್ಯದ ಪ್ರೈಡ್ ಇದು ಅಂತಲೇ ಹೇಳ್ಬೋದು. ಇಲ್ಲಿ ಸ್ವೀಟ್ಸ್ ನೋಡ್ತಾ ಇದ್ದರೆ ಎಲ್ಲನೂ ತಿಂತಾ ಇಲ್ಲೇ ಕುತ್ಕೊಂಡು ಬಿಡೋಣ ಅನಿಸುತ್ತೆ. ನನ್ನ ಪ್ರಕಾರ ಇಲ್ಲಿ ಸಿಗೋ ಸ್ವೀಟ್ ಟೇಸ್ಟ್ ನನಗಿನ್ನು ಯಾವುದ್ರಲ್ಲೂ ಸಿಕ್ಕಿಲ್ಲ. ನನಗಂತೂ ಮೋಸ್ಟ್ ಫೇವ್ರೆಟ್ ಸ್ವೀಟ್ಸ್ ಇವರೇ ಫೌಂಡರು. ಹಾಗೆ ಮನೆಗೆ ಬೇಕಾಗಿರೋ ತಿಂಡಿಗಳನ್ನೆಲ್ಲ ತಗೊಂಡು ಸ್ವೀಟ್ಸ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು MVG ಬೇಕ್ರಿ ಸ್ಪೆಷಲ್ ಅಂಬಿ ಹನಿ ಕೇಕ್. ಅಂಬಿಗೂ ಹನಿ ಕೇಕ್ ಇಷ್ಟ, ಈ ಅಂಬಿ ಹನಿ ಕೇಕ್ ನನಗೂ ತುಂಬ ಇಷ್ಟ. ಅದನ್ನು ತಗೊಂಡು ನೆಕ್ಸ್ಟ್ ಹೊರಟಿದ್ದು ಟ್ರೆಂಡ್ಸ್ ಕಡೆಗೆ. ಅಲ್ಲೊಂದ್ಸಲ ಸ್ಲಿಪ್ಪರ್ ನೋಡೋಣ ಅಂತ ಟ್ರೆಂಡ್ಸಿಗೆ ಬಂದ್ವಿ. ಇಲ್ಲಿ ಆಫರ್ ಕೂಡ ನಡೀತಾ ಇತ್ತು. 3000 ಅಷ್ಟು ಬಟ್ಟೆ ಪರ್ಚೇಸ್ ಮಾಡಿದ್ರೆ ಅಷ್ಟೇ ಫ್ರೀ ಇತ್ತು, ಅಂದರೆ ಸೆಲೆಕ್ಟಿವ್ ಪ್ರಾಡಕ್ಟ್ಸ್ ಮೇಲೆ. ಇಲ್ಲಿ ಯಾಕೋ ಸ್ಲಿಪ್ಪರ್ಸ್ ಅಷ್ಟು ನನಗೆ ಸೆಟ್ ಆಗಲಿಲ್ಲ. ತುಂಬಾ ಪ್ರೈಸ್ ಅಂತ ಅನ್ನಿಸ್ತು. ಅದಕ್ಕೆ ಬೇಡ, ಹೊರಟೋಗೋಣ ಅಂದ್ಕೊಳ್ಳೋಷ್ಟರೊಳಗೆ ಬಾಟಾದಲ್ಲಿ ಒಂದ್ಸಲ ನೋಡೋಣ ಅಂತ ಬಂದೆ. ಇಲ್ಲಿ ಫೈನಲಿ ತುಂಬ ಹೊತ್ತು ಹುಡುಕಿದ ಮೇಲೆ ಇಲ್ಲೂ ಕೂಡ ಆಫರ್ ನಡೀತಾ ಇತ್ತು. 2 ಜೊತೆ ಪರ್ಚೇಸ್ ಮಾಡಿದ್ರೆ ಅದಕ್ಕೆ 25% ಆಫರ್ ಅಂತ. ಇಲ್ಲಿ ಫೈನಲಿ ಹುಡುಕಿದ ಮೇಲೆ 2 ಜೊತೆನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಒಂದು ಎಡವಟ್ ಬೇರೆ ಆಯಿತು. ಮನೆಗೆ ಹೋದ್ಮೇಲೆ ಸೈಜ್ ಸಿಕ್ಕಿದ್ದು ರೆಡ್ ಕಲರ್ದಂತ ಗೊತ್ತಾಯಿತು. ಪುನಃ ಮನೆಯಿಂದ ಬಂದು ರಿಟರ್ನ್ ಕೇಳಿದ್ರೆ ಆ ಸೈಜ್ ಇಲ್ಲ. 3-4 ಡೇಸ್ ಆದಮೇಲೆ ತರಿಸ್ಕೊಡ್ತೀವಂತ ಹೇಳಿದ್ರು. ಸಿಕ್ಕಾಬಟ್ಟೆ ಇರಿಟೇಟ್ ಆಗೋಯ್ತು. ಇಲ್ಲಿ ಪಾನಿಪುರಿ ತಗೊಂಡು ಮನೆಗೆ ಹೋದ್ವಿ. ಮನೆಗೆ ಬಂದೆ. ಇವಳನ್ನ ನಾವಿಲ್ಲೇ ಬಿಟ್ಟೋಗಿದ್ವಿ. ಅದಕ್ಕೆ ನಮ್ಮ ನೋಡಿದ ತಕ್ಷಣ ಫುಲ್ ಖುಷಿ ಪಡ್ತಾಯಿದ್ದೆ ಚಿನ್ನಮ್ಮ. ಮನೆಗೆ ಬಂದು ಮಸಾಲೆ ಪೂರಿ ತಿಂದು ಮತ್ತೆ ಸ್ಲಿಪ್ಪರ್ ಎಕ್ಸ್ಚೇಂಜ್ಗೆ ಹೋದರೆ ಹೇಳಿದ್ನಲ್ಲ ಸೈಜ್ ಇಲ್ಲ ಅಂದರು. ಏನೋ ಇನ್ನೊಂದು 5 ಇಲ್ಲ ಅಂದರು. 6 ತಗೊಂಡು ಈ ಇರಿಟೇಷನ್ನ ತಡ್ಕೊಂಡು 2 ಟ್ರೈನ್ ಹೋಗೋವರೆಗೂ ಗೇಟ್ ತೆಗಿಲಿಲ್ಲ. ಯಾವಾಗ ಈ ಅಲ್ಲಿ ಸೇತುವೆ ರೆಡಿ ಆಗದಿರೋದಕ್ಕೆ ಇಲ್ಲಿ ಆಲ್ಮೋಸ್ಟ್ 1 ಕಿಲೋಮೀಟರ್ವರೆಗೂ ವೆಹಿಕಲ್ಸ್ ಜಾಮ್ ಆಗ್ತಾಯಿದೆ. ಅಲ್ಲಿಂದ ಶಿವೀಸ್ಗೆ ಬಂದು ಮನೆಯಲ್ಲಿ ಅಜ್ಜಿಗೆ ಮತ್ತು ಮನೆಯವರಿಗೆ ಇಡ್ಲಿ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಿ ಒಡೆಲ್ಲ ಮೂವಿ ನೋಡ್ತಾ ಇದ್ವಿ. ಹಾರರ್ ಮೂವಿ, ಮಸ್ತ್ ಮೂವಿ, ಚೆನ್ನಾಗಿದೆ, ನೀವು ಒಮ್ಮೆ ನೋಡಿ. ಇದಾಗಿತ್ತು ಇವತ್ತಿನ ಮಿನಿ ರ್ಯಾಂಡಮ್ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.